ಇನ್ಸ್ಪೆಕ್ಟರ್ ರುದ್ರ ಹಿಯರ್. ಮಿಸ್ಟರ್ ರುದ್ರ, ನಾನು ವಿಶ್ವನಾಥ್ ಮಾತಾಡ್ತಾ ಇದ್ದೀನಿ. ಆ ರಂಗನ್ ತಕ್ಷಣ ರಿಲೀಸ್ ಮಾಡಿ. ಸರ್, ಅವನ ಮೇಲೆ ಬೇಕಾದಷ್ಟು ಕೇಸ್ ಇದೆ. ಅದು ಅಲ್ಲದೆ ಅವನು ಮಾಡಿರೋ ತಪ್ಪನ್ನು ಅವನೇ ಒಪ್ಕೊಂಡಿದ್ದಾನೆ. ಅವನು ಹೇಗೆ ರಿಲೀಸ್ ಮಾಡಿ ಹೇಳ್ತೀರಾ ಸರ್? ಮಿಸ್ಟರ್ ರುದ್ರ, ಡೂ ವಾಟ್ ಐ ಸೇ. ಐ ಆಮ್ ಸಾರಿ ಸರ್. ಒಬ್ಬ ಸೀನಿಯರ್ ಆಫೀಸರ್ ಆಜ್ಞೆನ ನಿರ್ಲಕ್ಷ್ಯ ಮಾಡಿದ್ರ ಅಂತ ನಾನು ರಿಪೋರ್ಟ್ ಮಾಡಿದ್ರೆ ನೀವು ನಿಮ್ ಸರ್ವಿಸ್ ನಲ್ಲಿ ಕಷ್ಟ ಅನುಭವಿಸಬೇಕಾಗಿ ಬರುತ್ತೆ. ಬಿ ಕೇರ್ಫುಲ್. ಸರ್, ಒಬ್ಬ ಇನ್ಸ್ಪೆಕ್ಟರ್ ಸಿನ್ಸಿಯರ್ ಆಗಿ ಕರ್ತವ್ಯ ಮಾಡೋದಕ್ಕೆ ನೀವು ಅಡ್ಡಿಪಡಿಸ್ತಾ ಇದ್ದೀರಾ ಅಂತ ನಾನು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ರೆ ನೀವು ಕಷ್ಟ ಅನುಭವಿಸಬೇಕಾಗುತ್ತೆ. ಬಿ ಕೇರ್ಫುಲ್. ಎಸ್ ಸರ್, ಆ ರುದ್ರಕುಮಾರ್ ನಡತೆ ತುಂಬಾ ಹಾರ್ಷ್ ಆಗಿದೆ. ಸಮಯ, ಸಂದರ್ಭ, ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಅದಕ್ಕೆ ಅನುಗುಣವಾಗಿ ನಡ್ಕೊಂಡು ಹೋಗೋ ಸ್ವಭಾವ ಅವರಲ್ಲಿ ಇಲ್ದೇ ಇರೋ ಕಾರಣ ನಾವು ಕೆಲವ್ರ ವಿರೋಧಕ್ಕೆ ಗುರಿ ಆಗ್ಬೇಕಾಗತ್ತೆ. ಯಾಕೆಂದ್ರೆ ಆ ರಂಗನ ಕೆಲವು ರಾಜಕಾರಣಿಗಳ ಬೆಂಬಲ ಇದೆ. ಸೊ ಅವ್ರನ್ನ ಇಲ್ಲಿಂದ ಟ್ರಾನ್ಸ್ಫರ್ ಮಾಡೋದೇ ಒಳ್ಳೇದು ಅಂತ ಹೇಳ್ತಿದ್ದೀರಾ? ಓಕೆ, ಡೂ ಇಟ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮಿಸ್ಟರ್ ರುದ್ರಕುಮಾರ್. ನಿಮ್ಮ ಫೈಲ್ನೇ ನೋಡ್ತಾ ಇದ್ದೆ. ಕೇವಲ 2 ವರ್ಷದಲ್ಲಿ ನೀವು 3 ಸರಿ ಟ್ರಾನ್ಸ್ಫರ್ ಆಗಿದ್ದೀರಿ ಅಂತ ಈ ನಿಮ್ಮ ಫೈಲ್ ಹೇಳ್ತಾ ಇದೆ. ನಿಮಗೆ ಆವೇಶ ಜಾಸ್ತಿ, ತಾಳ್ಮೆ ಕಡಿಮೆ ಅಂತಾನು ಮೆನ್ಷನ್ ಮಾಡಿದೆ. ಯಾಕೆ? ವಾಟ್ ಈಸ್ ದ ರೀಸನ್? ಸರ್, ನನ್ನ ಕಣ್ಮುಂದೆನೇ ಅನ್ಯಾಯ ನಡೀತಾ ಇದ್ರೆ ಅದು ನೋಡ್ಕೊಂಡು ನಾನು ಹೇಗೆ ಸುಮ್ಮನಿರಲಿ ಸರ್? ಬಹುಶಃ ನಾನು ನನ್ನ ಕರ್ತವ್ಯ ಮಾಡೋ ರೀತಿ ಡಿಪಾರ್ಟ್ಮೆಂಟ್ಗೆ ಇಷ್ಟ ಆಗಿಲ್ಲದೆ ಇರಬಹುದು. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ಸ್. ಅನ್ಯಾಯ, ಅಕ್ರಮ ನಡೆಯೋದನ್ನ ನೋಡಿದಾಗ ನಮಗೆ ಆವೇಶ ಬರೋದು ಸಹಜ. ಹಾಗಂತ ನಾವು ತಾಳ್ಮೆ ಕಳ್ಕೋಬಾರ್ದು ಮಿಸ್ಟರ್ ರುದ್ರಕುಮಾರ್. ನೀವು ಇವತ್ತೇ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸರ್. ಸೋಮಶೇಖರ್, ಹೊಸದಾಗಿ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿ ಬಂದಿರೋ ಇನ್ಸ್ಪೆಕ್ಟರ್ ರುದ್ರ ಏನು ಬಹಳ ಸ್ಟ್ರಿಕ್ಟ್ ಅಂತಲ್ಲ? ಎಸ್, ಹಿ ಇಸ್ ವೆರಿ ಸ್ಟ್ರಿಕ್ಟ್ ಅಂಡ್ ಎಫಿಷಿಯಂಟ್. ಇನ್ನು ಮುಂದೆ ಈ ಊರಿನಲ್ಲಿ ನಡೆಯೋ ಅನ್ಯಾಯ ಅಕ್ರಮಗಳಿಗೆಲ್ಲ ಆತ ಒಂದು ಮುಕ್ತಾಯ ಹಾಡ್ತಾನೆ ಅಂತ ನನಗನ್ಸುತ್ತೆ. ಐ ಆಮ್ ಶೋರ್ ಹಿ ವಿಲ್ ಗೋ ಎ ಲಾಂಗ್ ವೇ. ವೆರಿ ಗುಡ್. ಮಿಸ್ಟರ್ ಸೋಮಶೇಖರ್, ಅವರ್ ಕಂಟ್ರಿ ನೀಡ್ಸ್ ಅ ಲಾಟ್ ಆಫ್ ಯಂಗ್ ಮೆನ್ ಲೈಕ್ ಹಿಮ್. ಏನ್ ಮಾಡ್ತಾ ಇದೀಯಾ? ಯಾರು ಇದನ್ನೆಲ್ಲ ನಿನ್ಗೆ ಮಾಡಕ್ ಹೇಳಿದ್ರು? ಸುಮ್ನೆ ಇದ್ನಲ್ಲ ಅಂತ ಮಾಡಕ್ ಹೋದೆ. ಈಗೇನಾಯ್ತಣ್ಣ? ಅಣ್ಣ, ನೀನಿರೋವರೆಗೂ ನನ್ಗೇನು ಆಗಲ್ಲ. ಏನೂ ಆಗಲ್ಲ. ಈಗ ಬಂದ್ ನಾನಿನ್ನ ಹಿಡ್ಕೊಳ್ದೆ ಹೋಗಿದ್ದಿದ್ರೆ ಇಷ್ಟೊತ್ತು ಕೆಳಗ್ ಬೀಳ್ತಿದ್ದೆ ಅಂತ ಅಳ್ತಾ ಇದ್ದೆ. ನಾನೇನು ಅಳ್ತಾ ಇರ್ಲಿಲ್ಲ. ನಾನ್ ಬಿದ್ನಲ್ಲ ಅಂತ ನೀನೇ ಅಳ್ತಿದ್ದೆ. ನೀನ್ ಬಿದ್ರೆ ನಾನ್ ಯಾಕೆ ಅಳ್ತೀನಿ? ನೀನ್ ಬಿದ್ರೆ ನನ್ಗೇನು? ನಾನ್ ಬಿದ್ರೆ ನಿನ್ಗೇನಾ? ಹೋಗೋಣ. ನೀನ್ ನನ್ನ ಹತ್ರ ಮಾತಾಡ್ಬೇಡ. ಬೇಡ, ಹೋಗೆ. ನೀನು ನನ್ನ ಹತ್ರ ಮಾತಾಡ್ಬೇಡ. ನೀನು ನನ್ನ ಹತ್ರ ಮಾತಾಡ್ಬೇಡ. ನೀನು ನನ್ನ ಹತ್ರ ಮಾತಾಡ್ಬೇಡ. ನೀನು ಮಾತಾಡ್ಬೇಡ. ನೀನು ಮಾತಾಡ್ಬೇಡ. ಅವನಿನ್ನೂ ಮನೆ ಒಳಗೆ ಕಾಲಿಡೋದ್ರೊಳಗೆ ಜಗಳ ಶುರು ಮಾಡ್ಬಿಟ್ಟಿಯಲ್ಲಮ್ಮ. ಏನಪ್ಪ ಅದು? ಏನು ಗಲಾಟೆ? ಗಲಾಟೆ ಏನಿಲ್ಲಮ್ಮ. ನಾನ್ ಸರಿಯಾದ ಸಮಯಕ್ಕೆ ಬರ್ದಿದ್ದಿದ್ರೆ ಇಷ್ಟೊತ್ತು ನಿನ್ ಮಗಳು ಕೆಳಗಡೆ ಬಿದ್ದಿರೋಳು, ಮುಖಾಮುಖಿ ಎಲ್ಲ ಒಡ್ಕೊಂಡಿರೋಳು. ಮುಂಚೆನೆ ಮೊಡ್ಡೆ ಮೂಗ್ಬೇರೆ. ಏನೇ ಆಗ್ಲಿ, ಈ ನಡುವೆ ನಿನ್ ಮಗಳಿಗೆ ಬಂಡ ಧೈರ್ಯ ಜಾಸ್ತಿ. ಅವಳು ಹೇಳದ್ ಮಾತು ಕೇಳೋದಿಲ್ಲ. ನಿನ್ ಮಗಳಿದಾಳಲ್ಲ. ಏನ್ ನೀನು ನಿನ್ ಮಗಳು ಅಂತೀಯಾ? ಎಲ್ಲ ಇವಳ ಮತ್ತಿನ್ನೇನ್ ಅನ್ಬೇಕು ನಿನ್ನ? ನನ್ ತಂಗಿ ಅಂದಿದ್ರೆ ನಿನ್ ಗಂಟೆ ಹೋಗ್ಬಿಡ್ತಿತ್ತು. ಆಯ್ತಮ್ಮ, ತಂಗಿ ಕಮಂಗಿ ಹಾಗೆ ಹೇಳ್ತೀನಿ. ಗಪ್ಚಿಪ್. ಅವಳು ನನ್ನ ಮಾತು ಕೇಳಿದ್ರೆ ತಾನೇ ಅಪ್ಪ. ಸ್ವಂತ ಮನೆಗೆ ಬಂದಿದ್ದೀವಿ ಅನ್ನೋ ಸಂತೋಷದಲ್ಲಿ ಬೆಳಗಿನಿಂದ ಅಲಂಕಾರ ಮಾಡ್ತಾನೇ ಇದ್ದಾಳೆ. ಅದೇಮ್ಮ ನಾನು ಹೇಳಿದ್ದು. ದೊಡ್ಡವರು ಚಿಕ್ಕವರು ಅನ್ನೋದಿಲ್ಲ, ಭಯ ಭಕ್ತಿ. ಅಣ್ಣ, ನಿನ್ ಪೌರುಷ ಏನಿದ್ರು ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಕೋ. ಇಲ್ಲಿ ನಿನ್ ಬೆಳಕಳಿ ಏನು ಬೇಯಲ್ಲ. ಇದು ನನ್ ಮನೆ, ನನ್ ಇಷ್ಟ. ಹೇಗ್ ಬೇಕಾದ್ರೆ ಇರ್ತೀನಿ, ಏನ್ ಬೇಕಾದ್ರೂ ಮಾಡ್ತೀನಿ. ಅದ್ ಸರಿ, ನಾವ್ ಈ ಊರ್ನಲ್ಲಾದ್ರೂ ಸ್ವಲ್ಪ ದಿನ ಇರ್ತೀವಾ? ಇಲ್ಲ ಟ್ರಾನ್ಸ್ಫರ್ ಗಿನ್ಸ್ಫರ್. ಕುಮಾರ್, ನಾನು ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಪ್ಪ. ನೀನ್ ನಿನ್ ಕರ್ತವ್ಯನೇ ಮಾಡ್ತಿದ್ದೀಯ ನಿಜ. ಹಾಗಂತ ಇಲ್ಲೂ ನೀನು ಅನಾವಶ್ಯಕವಾಗಿ ಯಾರನ್ನೂ ಎದುರು ಹಾಕೋಬೇಡಪ್ಪ. ನಿಮ್ ತಂದೆ ಪೊಲೀಸ್ ಕೆಲಸದಲ್ಲಿದ್ದಾಗ ನಿನ್ನ ಹಾಗೆ ನ್ಯಾಯ, ನೀತಿ, ಧರ್ಮ ಅಂತ ಹೋರಾಡಿ ಕೆಲವರು ವಿರೋಧಕ್ಕೆ ಗುರಿಯಾದ್ರು. ನಾನು ಅವ್ರನ್ನ ಕಳ್ಕೊಂಡ ಹಾಗೆ
ನಿನ್ನೂ ಕಳ್ಕೊಳ್ಳೋದಕ್ಕೆ ತಯಾರಾಗಿಲ್ಲಪ್ಪ. ಅದಕ್ಕೆ ಹೇಳ್ತಾ ಇದ್ದೀನಿ. ಅಮ್ಮ, ನಿನ್ನ ಆಶೀರ್ವಾದ ಇರೋವರೆಗೂ ನನ್ಗೇನೂ ಆಗೋದಿಲ್ಲ. ಧೈರ್ಯವಾಗಿರು. ದೇವ್ರು ನಿನ್ ಚೆನ್ನಾಗಿಟ್ಟಿರ್ಲಪ್ಪ. ಅಯ್ಯೋ ಅಣ್ಣ, ನಿನ್ಗೊಂದು ವಿಷಯ ಹೇಳದೆ ಮರ್ತಿದ್ದೆ. ಏನು? ನಿನ್ಗೆ ಆಶಾ ಫೋನ್ ಮಾಡಿದ್ರು. ಆಶಾನ? ಕುಮಾರ್, ನಿಮ್ಮನ್ನ ತುಂಬಾ ದಿವಸದ ಮೇಲೆ ಸಂತಿಸಿದ್ರಿಂದ ನನ್ಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಏನ್ ನೀವು, ನಾನು ನಿನ್ ಕಥೆನ ಹೇಳ್ತಿದ್ದೀನಿ. ಇಲ್ಲ ಆಶಾ, ನಾನು ನಿಜವಾಗ್ಲೂ ನಿನ್ನ ಸೌಂದರ್ಯ ನೋಡ್ತಾ ನೋಡ್ತಾ ಮೈ ಮರೆತ್ಬಿಟ್ಟಿದ್ದೆ. ಯು ಆರ್ ರಿಯಲಿ ಬ್ಯೂಟಿಫುಲ್. ಏನಿಲ್ಲ, ಬರೀ ಸುಳ್ಳು. ಸುಳ್ಳ? ಬೇಕಾದ್ರೆ ನನ್ನ ಎದೆಯಲ್ಲಿ ಕಿವಿ ಇಟ್ಕೇಳು, ನಿನಗೆ ಗೊತ್ತಾಗತ್ತೆ. ಈಗ ಹೇಳು ಆಶಾ, ನನ್ನ ಹೃದಯ ಆಶಾ ಆಶಾ ಅಂತ ಹೇಳ್ತಾ ಇಲ್ಲ? ಬರೀ ಡೂಪು ಡೂಪು ಅಂತ ಹೇಳ್ತಿದೆ. ಹೌದಾ? ಹಾ. ಬೈ ದ ವೇ ಕುಮಾರ್, ಇವತ್ತು ನೀವು ನಮ್ಮ ಮನೆಗೆ ಬರ್ಬೇಕು. ಯಾಕೆ? ನಾನ್ ನಿಮ್ಮನ್ನ ನಮ್ಮ ತಂದೆಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಡ್ಯಾಡಿ, ಡ್ಯಾಡಿ, ಇನ್ಸ್ಪೆಕ್ಟರ್ ಕುಮಾರ್ ಅವ್ರನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ನಲ್ಲ, ನೋಡಿ ಕರ್ಕೊಂಡ್ ಬಂದಿದ್ದೀನಿ. ನಮಸ್ಕಾರ ಸರ್. ಗ್ಲಾಡ್ ಟು ಮೀಟ್ ಯು ಮಿಸ್ಟರ್ ಕುಮಾರ್. ನೈಸ್ ಮೀಟಿಂಗ್ ಯು ಸರ್. ಮಿಸ್ಟರ್ ಕುಮಾರ್, ನಿಮ್ ಬಗ್ಗೆ ಆಶಾ ಯಾವಾಗ್ಲೂ ಹೇಳ್ತಾನೆ ಇರ್ತಾಳೆ. ನಾನು ಕೂಡ ಪೇಪರ್ನಲ್ಲಿ ನಿಮ್ ವಿಷಯನ ಬೇಕಾದಷ್ಟು ಸಲ ಓದಿದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಸರ್. ಕಮ್ ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು ಸರ್. ಮಿಸ್ಟರ್ ಕುಮಾರ್, ನಾನ್ ನಿಮ್ಮ ನೇರವಾಗಿ ನೋಡ್ಬೇಕು ಅಂತ ಬಹಳ ದಿವಸದಿಂದ ಕಾದಿದ್ದೆ. ಯಾಕೆ ಸರ್? ಆಶಾ ನಿಮ್ ಬಗ್ಗೆ ಒಂದೊಂದು ವಿಷಯ ಹೇಳೋವಾಗ್ಲೂ ನನಗ್ ನಿಮ್ಮನ್ನ ನೋಡ್ಬೇಕು, ಮಾತಾಡ್ಬೇಕು ಅನ್ನಿಸ್ತಿತ್ತು. ಯಾಕೆಂದ್ರೆ ಪ್ರತಿಯೊಬ್ಬ ತಂದೆ ತಾಯಿನೂ ತಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತಾರೆ. ನಾನು ಆಶಾಕ್ ತಂದೆ ಮಾತ್ರ ಅಲ್ಲ, ತಾಯಿಯಾಗಿದ್ಕೊಂಡು ಅವಳನ್ನ ಬೆಳೆಸಿದ್ದೀನಿ. ಮದ್ವೆ ವಿಷಯದಲ್ಲಿ ಆಶಾ ಸೆಲೆಕ್ಷನ್ ತಪ್ಪಾಗ್ಬಿಡತ್ತೇನೋ ಅಂತ ಹೆದರಿದ್ದೆ. ನಿಮ್ಮನ್ನ ನೋಡಿದ್ಮೇಲೆ ಅವಳ ಸೆಲೆಕ್ಷನ್ ತಪ್ಪಲ್ಲ, ಸರಿ ಅನ್ನಿಸ್ತು. ಮಿಸ್ಟರ್ ಕುಮಾರ್, ನನ್ನ ಆಸ್ತಿನ ರಕ್ಷಿಸಿ ನನ್ನ ಮಗಳನ್ನ ಸುಖವಾಗಿ ನೋಡ್ಕೊಳ್ಳೋ ನಿಮ್ಮಂತ ಒಬ್ಬ ವ್ಯಕ್ತಿ ಸಿಕ್ಕಿದ್ದು ನನ್ನ ಅದೃಷ್ಟ ಅಂತ ತಿಳ್ಕೊತೀನಿ. ಅಷ್ಟು ಮಾತ್ರ ಅಲ್ಲ, ಹಣದಾಸೆಗೆ ಬಲಿಯಾಗದಂತ ಒಬ್ಬ ಸ್ವಾಭಿಮಾನಿ ನನ್ನ ಮನೆ ಅಳಿನಾಗ್ ಬರ್ತಿರೋದಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ. ಥ್ಯಾಂಕ್ ಯು ಸರ್. ರಂಗಯ್ಯ, ಮಿಸ್ಟರ್ ಕುಮಾರ್, ನಿಮ್ ತಾಯಿಯವ್ರ ಹತ್ರ ಮಾತಾಡಿ ಒಂದ್ ಒಳ್ಳೆ ಮುಹೂರ್ತ ನೋಡಿ ಮದ್ವೆ ಮಾಡಿ ಮುಗಿಸ್ಬಿಡೋಣ. ಏನಂತೀರಾ? ಇಲ್ಲ ಸರ್, ನನ್ನ ತಂಗಿ ಮದುವೆ ಆಗೋವರೆಗೂ ನಾನು ಮದುವೆ ಮಾಡ್ಕೋಬಾರ್ದು ಅಂತ ಇದ್ದೀನಿ. ವೆರಿ ಗುಡ್. ನಾನ್ ನಿಮ್ಮನ್ನ ಒಬ್ಬ ನಿಷ್ಠಾವಂತ ಪೊಲೀಸ್ ಆಫೀಸರ್ ಅಂತ ಮಾತ್ರ ತಿಳ್ಕೊಂಡಿದ್ದೆ. ಆದ್ರೆ ಈಗ ಗೊತ್ತಾಯ್ತು, ನೀವು ಪ್ರೀತಿ ವಾತ್ಸಲ್ಯ ತುಂಬಿಕೊಂಡಿರೋ ಒಬ್ಬ ನಿಜವಾದ ಅಣ್ಣನೂ ಆಗಿದ್ದೀರಾ ಅಂತ. ಓಕೆ ಮಿಸ್ಟರ್ ಕುಮಾರ್, ಆಸ್ ಯು ಲೈಕ್. ಸರಿ ಸರ್, ನಾನು ಬರ್ತೀನಿ. ಮಿಸ್ಟರ್ ಕುಮಾರ್, ಇವತ್ತಿನಿಂದ ಇದು ನಿಮ್ಮನೆ ಅಂತ ತಿಳ್ಕೊಳ್ಳಿ. ನೀವಿಲ್ಲಿಗೆ ಯಾವಾಗ ಬೇಕಾದ್ರೂ ಬರಬಹುದು. ಥ್ಯಾಂಕ್ ಯು ಸರ್. ಸಿ ಯು ಆಶಾ. ಬಾಯ್. ಹೊಸ ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ ನಮಸ್ಕಾರ. ಹೇಳಿ, ನನ್ನಿಂದೇನಾಗಬೇಕು? ನನಗೆ ಯಾರಿಂದ ಏನೂ ಆಗ್ಬೇಕಾಗಿಲ್ಲ ಇನ್ಸ್ಪೆಕ್ಟರ್. ಈ ಊರಿಗೆ ಯಾವ ಹೊಸ ಇನ್ಸ್ಪೆಕ್ಟರ್ ಬಂದ್ರು ಅವರಿಗೆ ಸುಸ್ವಾಗತ ಬಯಸಿ ಶುಭಾಶಯ ಹೇಳೋಕ್ ಬರೋದು ಈ ಭುಜಂಗರಾವ್ನ ವಾಡಿಕೆ. ಇನ್ಸ್ಪೆಕ್ಟರ್, ಪೋಖರಿಗಳಿಂದ ಹಿಡಿದು ಪೊಲಿಟಿಷಿಯನ್ಸ್ ವರೆಗೂ ಈ ಭುಜಂಗರಾವ್ಗಿರೋ ಗೌರವನೇ ಬೇರೆ. ನನ್ನ ಜೊತೆ ಸ್ನೇಹ ಬೆಳೆಸ್ಕೊಂಡಿರೋ ಪ್ರತಿಯೊಬ್ರು
ನನ್ನಿಂದ ಎಲ್ಲ ಅನುಕೂಲಗಳನ್ನ ಪಡೆದು ಸುಖವಾಗಿ ನಗುತ್ತಾ ಇದ್ದಾರೆ. ತಪ್ಪಾಗಿ ಭಾವಿಸಬಾರ್ದು. ಸಾಹೇಬರಿಗೆ ಇಂಥದ್ದು ಬೇಕು ಅಂತ ಬರೀ ಸನ್ನೆಲ್ಲಿ ಹೇಳಿದ್ರೆ ಸಾಕು, ಕಣ್ಣು ಮುಚ್ಚಿ ಕಣ್ಣು ತೆರೆಯುವಷ್ಟರಲ್ಲಿ ಕಣ್ಣು ಮುಂದೆ ಬರೋ ಹಾಗೆ ಮಾಡ್ತಾನೆ ಈ ಭುಜಂಗರಾವ್. ಮಿಸ್ಟರ್ ಭುಜಂಗ, ಕೆಲ್ಸಕ್ಕೆ ಬಾರ್ದಿರೋ ಮಾತಾಡಿ ನನ್ನ ಟೈಮ್ ವೇಸ್ಟ್ ಮಾಡಬೇಡಿ. ಅದನ್ನ ಹೇಳೋಕೆ ಇನ್ಸ್ಪೆಕ್ಟರ್ ನಾನು ಇಲ್ಲಿಗೆ ಬಂದಿದ್ದು. ಮನುಷ್ಯನ ಜೀವನದಲ್ಲಿ ಟೈಮ್ ಅನ್ನೋದು ಬಹಳ ಮುಖ್ಯ. ಕಣ್ಣು ಹೋದ ಮೇಲೆ ಸೂರ್ಯ ನಮಸ್ಕಾರ ಮಾಡಿದ್ರೆ ಏನು ಪ್ರಯೋಜನ? ನಿಮಗಿನ್ನೂ ಚಿಕ್ಕ ವಯಸ್ಸು, ಅನುಭವಿಸ್ಬೇಕಾದ್ದು ಇನ್ನೂ ಬಹಳ ಇದೆ. 403 ಅವನ ಅವಶ್ಯಕತೆ ನನಗೆ ಬೇಕಾಗಿಲ್ಲ ಇನ್ಸ್ಪೆಕ್ಟರ್. ನಾನಾಗೆ ಬಂದೆ, ನಾನಾಗೆ ಹೋಗ್ತೀನಿ. ಆದ್ರೆ ಒಂದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ, ಒಂದಲ್ಲ ಒಂದ್ ದಿವಸ ನಾನಿರೋ ಜಾಗಕ್ಕೆ ನೀವಾಗೇ ಬರ್ಬೇಕಾಗತ್ತೆ. ಬಂದೆ ಬರ್ತೀರಾ?